ಬ್ಯಾಗ್ ತಗೊಂಡವನು ಹೋಗ್ಲೇಳು. ನಾನು ಕಟ್ಕೊಂಡಿರೋ ಅವನ ಹತ್ರನೇ ನಾನು ಒಂದು ದಿವಸ ಹೊಡೆಸ್ಕೊಂಡಿಲ್ಲ. ಇವನ ಹತ್ರ ಹೊಡೆಸ್ಕೋಬೇಕು ಅಂತಂದ್ರೆ ರಾತ್ರಿ ಎಲ್ಲ ನಿಜವಾಗ್ಲೂ ನನಗೆ ಅಷ್ಟಿಷ್ಟ ಇವನು ಕಾಟ ಕೊಟ್ಟಿಲ್ಲ. ಅಯ್ಯಪ್ಪ, ಇವ್ನ ಸವಾಸನೇ ಬೇಡಪ್ಪ, ಈ ಪ್ರವೀಣನ ಸವಾಸ ಅಂತ ಅನ್ನಿಸ್ಬಿಟ್ಟೈತೆ ನನಗೆ. ನಿಜವಾಗ್ಲೂ ರಾತ್ರಿ ಎಲ್ಲ ನಿದ್ದೆ ಮಾಡೋದಕ್ಕೆ ಬಿಟ್ಟಿಲ್ಲ. ಫಸ್ಟ್ ಅವ್ನು ಬ್ಯಾಗ್ ತಗೊಂಡು ಅವ್ನು ಹೋಗ್ಬಿಡ್ಲೇಳು ಆಚಿಕೆ. ನನಗೆ ಬೇಡ ಇವನ್ ಸವಾಸ. ಯಪ್ಪ, ಇವನ್ ಸವಾಸನೂ ಬೇಡ, ಇವನ್ ದುಡ್ಡು ಬೇಡ, ಇವನ್ ಕಾಸು ಬೇಡ, ಯಾವುದು ಬೇಡ ಅಂತ ಅನ್ನಿಸ್ಬಿಟ್ಟೈತೆ ನನಗೆ. ಹೋಗ್ಲಿ ಬ್ಯಾಗ್ ತಗೊಂಡು ಆಚಿಗೆ. ಬರಲಿ, ನಮ್ಮ ಮನೆ ಒಳಗೆ ಬರಬೇಡ ನೀನು, ನಡಿ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಅಂತ. ಯಪ್ಪ, ಇವನ್ ಕಾಟ ಮಾತ್ರ ಸಹಿಸ್ಕೊಳಕ್ಕಾಗಲ್ಲಪ್ಪ. ನನಗೆ ಸಾಕಾಗ್ಬಿಟ್ಟೈತಿ. ಯಾಕಾದ್ರೂ ಇಂಥವ್ರ ಸವಾಸ ಮಾಡಿದ್ನೋ ಅಂತ ಅನ್ನಿಸ್ತೈತೆ ನನಗೆ. ಯಾಕೆ ಬ್ಯಾಗ್ ತೆಗ್ದು ಹೊರಕ್ಕೆ ಇಕ್ಕಿದೀಯಾ? ಹೋಗು, ಮನೆ ಬಿಟ್ಟು ಹೋಗು ಆಚಿಕೆ. ನಿನ್ನ ಸವಾಸ ಬೇಡ ನನಗೆ. ಹೋಗಪ್ಪ, ಹೋಗು, ನಿನ್ನ ಬ್ಯಾಗ್ ತಗೊಂಡಪ್ಪ. ಯಾವತ್ತೂ ನನ್ನ ಸುದ್ದಿಗೆ ಬರಬೇಡ, ನಾನು ಮಾತಾಡಿಸ್ಬೇಡ, ಇಲ್ಲಿ ಬರಲೇಬೇಡ ನೀವು. ಹೋಗ್ಬಿಡು. ಹಿಂಗೆ ನೀನು ರಾತ್ರಿ ಎಲ್ಲ ಕಾಟ ಕೊಟ್ರೆ ಯಾರು ಸಹಿಸ್ಕೊಂಡಿರ್ತಾರೆ ಹೇಳು? ನಿದ್ದೆ ಮಾಡೋದಕ್ಕೆ ಬಿಟ್ಟಿಲ್ಲ ನನಗೆ, ಅಷ್ಟು ನೀನು ಕಾಟ ಕೊಟ್ಟಿದ್ಯಾ. ಏನು ಹಂಗೇನೆ ನಾನು ಏನು ಮಾಡ್ಕೊಂಡಿದ್ಯಾ? ಹಂಗೆ ಹೊಡಿತೀಯಲ್ಲ, ಹೊಡಿಯೋದು ಬಿಡಿಯೋದು ಹಿಂಗೆಲ್ಲ ಮಾಡಿದ್ರೆ ನಾನು ಹಿಂಗೆ ಸಹಿಸ್ಕೊಂಡು ನಾನು ಹೆಂಗಿರಲಿ? ಬೇಡಪ್ಪ, ನಿನ್ನ ಸವಾಸನೇ ಬೇಡ. ನಿನ್ನಿಂದನ ನನಗೆ ಏನೂ ಒಳ್ಳೇದಾಗಿಲ್ಲ. ತಗೊಂಡು ಹೋಗ್ಬಿಡು. ಕಣೆ, ನಾನು ಯಾಕೆ ಹೋಗೋಣ? ನಾನು ಹೋಗಲ್ಲ. ನಿನ್ನಿಂದ ಹೆಂಗೆ ಹಿಂಗಾಗಿರೋದ ನಾನು ಹೋಗಲ್ಲ ಬಿಡು. ನಾನು ಯಾಕೆ ಹೋಗೋಣ? ಏಯ್, ಏನಿಲ್ಲ ನೋಡಿ, ಇವಾಗ ನಾನು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಬಿದ್ದಿರೋದು ಇದ್ರೆ ಬಿದ್ದಿರೋ, ಇಲ್ಲ ದಾವತಾರ ಮಾಡ್ಬಿಟ್ಟಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ. ಓ, ನಾನು ಯಾಕೆ ಹೋಗಾನೆ ಮನೆ ಬಿಟ್ಟು? ನಾನು ಹೋಗೋದಿಲ್ಲ. ಮಾಡ್ತಾ ಹೇಳ್ತಾ ಇದ್ದೀನಿ ಪ್ರವೀಣ, ಸುಮ್ಮನೆ ಹೋಗೋದು ಕಲಿ. ನಾನು ತಿರ್ಗಾ ಜಾಸ್ತಿ ಮಾತಾಡಿದ್ರೆ ನನಗೆ ಆಗಲ್ಲ. ನನಗೆ ಈಗ ರಾತ್ರಿ ಎಲ್ಲ ನಿದ್ದೆ ಇಲ್ಲೋದಕ್ಕೂ ಒಂಥರ ಅನ್ನಿಸ್ತೈತೆ. ಇಷ್ಟೊಂದು ನೀನು ನನಗೆ ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ. ನೀನು ಇಲ್ಲೋಡು, ನನ್ನ ನೆನೆಸ್ಕೊಬಿಟ್ರೆ ನನಗೆ ಅಷ್ಟಿಷ್ಟು ಬೇಜಾರಾಗ್ತಾ ಇಲ್ಲ. ನೀನು ಮಾಡಿರೋದು ನನಗೆ ನೆನೆಸ್ಕೊಂಡ್ರೆ ಆ ಗೋಪಿ ಹತ್ರನೇ ನಾನು ಒಂದೇ ಟೋರಿಸ್ಕೊಂಡಿಲ್ಲ. ನಿನ್ನ ಹತ್ರ ಯಾರು ತಿನ್ನಿಸ್ಕೊಂತಾರೆ ಅದೇನ? ಯಾವಾಗಲೂ ನೀನು ಹಿಂಗೆ ಇದು ಮಾಡ್ತಿದ್ರೆ ನಾನು ಹಿಂಗೆ ಸಹಿಸ್ಕೊಂಡು ಹೆಂಗಿರಲಿ ಹೇಳು? ನಾನು ಸಹಿಸ್ಕೊಂಡಿರೋಕ್ಕಾಗಲ್ಲಪ್ಪ. ನನ್ನ ಕೈಲಂತೂ ನಿನ್ನ ತಡೆಯೋಂಥ ಶಕ್ತಿ ಇಲ್ಲ. ಒಂದೀಟು ಏನಾನ ಹೇಳಿದ್ರೆ ಸಾಕು ಹಿಡ್ಕೊಂಡು ಹೊಡೆದು ಬಿಡೋದು, ಹಿಂಗೆಲ್ಲ ಮಾಡ್ತೀಯ. ನನ್ನ ಸಹಿಸ್ಕೊಳಕ್ಕಾಗಲ್ಲಪ್ಪ. ನೀನು ಸುಮ್ಮನೆ ಇಲ್ಲಿಂದ ನಾವು ಹೊರ್ಟೋಗ್ಬಿಡು. ನನಗೂ ನಿನಗೂ ಯಾವುದೇ ರೀತಿ ಏನೂ ಇಲ್ಲ. ಸುಮ್ಮನೆ ನೀನು ಇಲ್ಲಿಂದ ನಿನ್ನ ಪಾಡಿಗೆ ನೀನು ಹೋಗೋದು ಒಳ್ಳೇದಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಿರ್ಗಾ ಮತ್ತೆ ಸುಮ್ಮನೆ ಏನೇನೋ ಇದು ಮಾಡ್ಕೊಳ್ಳೋದ್ಕಿನ್ನ ಅದೆಲ್ಲ ಸವಾಸನೇ ಬೇಡ. ನಾನು ಗೋಪಿ ಹತ್ರನೇ ಒಂದು ದಿವಸ ಒಂದೇಟು ಹೊಡೆಸ್ಕೊಂಡಿದ್ದವಳಲ್ಲ ನಾನು ಗೋಪಿ ಹತ್ರ. ನಿನ್ನ ಹತ್ರ ನಾನು ಹೊಡೆಸ್ಕೊಂಡು ರಾತ್ರಿ ಎಲ್ಲ ನನಗೆ ಈ ರೀತಿ ನೀನು ಕಾಟ ಕೊಟ್ಟರೆ ನಾನು ಎಲ್ಲಿಗೆ ಹೋಗಲಿ? ರಾತ್ರಿ ಎಲ್ಲ ನನಗೆ ಎಷ್ಟು ಇದು ಮಾಡ್ತೀಯಲ್ಲ ನೀನು. ಬೇಡಪ್ಪ, ನಿನ್ನ ಸವಾಸನೇ ಬೇಡ. ನನ್ನ ಕೈಲಾಗಲ್ಲಪ್ಪ. ಹೊರ್ಟೋಗ್ಬಿಡು, ಇಲ್ಲಿಂದ ಹೊರ್ಟೋಗ್ಬಿಡು ನೀನು. ಆಗ್ಬೇಕು ನನ್ನ ಮಗನಿಗೆ. ಆಗಬೇಕು, ಆಗಲಿ ಅಂತ ಕಾಯ್ತಾ ಇದ್ದೆ. ಏನೋ ಬೋಲ್ ಮೆರಿತಾ ಇದ್ದಲ್ಲೋ, ಇವಾಗ ನೋಡು. ಇವಳೆ ಬ್ಯಾಗ್ ತೆಗ್ದು ಆಚೆ ಕಾಯ್ತವಳೆ. ಹಿಂಗೆ ಮತ್ತೆ ಆಗೋದು. ನಿನ್ನ ಕೈಯಾಗೆ ಆತು ಇಲ್ಲ ಅಂತಂದರೆ ಹಿಂಗೆ ಆಗೋದು. ಏಯ್ ಹೋಗು, ನಿನ್ನ ಸವಾಸ ಬೇಡ ಅಂತೇಳಿ ಮನೆಯಿಂದ ಆಚೆಗೆ ಆಗ್ತಾ ಇದ್ದಾಳೆ. ಅಲ್ಲ ನೋಡಿ, ಇವಳು ಎಂತಾಳಿರ್ಬೇಕು. ಆಗ್ಬೇಕಣೋ, ನಿನಗಾಗ್ಬೇಕು ಮುಂಚೆಗೆ. ಯಾರು ನಂಬೋದಲ್ಲ, ನಿನಗಾಗ್ಬೇಕಣೋ. ಚೈತ್ರಕ್ಕ, ಸುಮ್ಮನೆ ಹೋಗೋದು ಕಲಿ. ಇಲ್ಲಿಂದಾನ ಸುಮ್ಮನೆ ಮಾತಾಡ್ಬೇಡ. ಈಗ ಮಾತಾಡಿದ್ರೆ ಈ ಮಾತುಗಳು ಎಲ್ಲೆಲ್ಗೋ ಹೋಗುತ್ತೆ. ನಾನುಂಟು, ಕರಿಯಮ್ಮುಂಟು, ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಇರ್ತೀವಿ. ನೀವು ಇಲ್ಲೇನು ಮಾತಾಡೋಕ್ಕೆ ಬರಬೇಡಿ. ಸುಮ್ಮನೆ ಹೋಗ್ಬಿಡೋದು ಒಳ್ಳೇದು. ಯಾಕೆ ಹೋಗೋಣ? ನಮ್ಮ ಋತನ್ಗೆ ನೀನು ಯಾವಾಗ ಹಿಂಗೆ ಮಾಡಿ ಬಂದೋ ಆವಾಗಲೇ ನಿನಗೆ ಸರಿಯಾಗಿ ಆಗೈತಿ. ನಿನ್ಗೆ ಯಾವತ್ತು ಒಳ್ಳೇದಾಗಲ್ವೋ? ನಮ್ಮ ಋತಮ್ಮನಂತವ್ರಿಗೆ ನೀನು ಇಂಥ ಕೆಲಸ ಮಾಡಿಬಿಟ್ಟಲ್ಲ. ನಮ್ಮ ಋತುಗೆ ನೀನು ಮಾಡ್ಕೊಂಡು ಬಂದಿದ್ದಕ್ಕೆ ಅವಳು ಬೇಜಾರ ಮಾಡ್ಕೊಂಡು ಅವಳು ನೊಂದ್ಕೊಂಡು ನಿನಗೆ ಒಳ್ಳೇದಾಗಲ್ಲ. ಅದು ಒಳ್ಳೇದಾಗಲ್ವೋ? ಅವಳು ಬೇಜಾರ ಮಾಡ್ಕೊಂಡಿದ್ದು ಯಾವತ್ತೂ ಒಳ್ಳೇದಾಗಲ್ಲ. ಇವಳಿಗೂ ಇವಾಗ ಗೊತ್ತಾಗೈತಿ. ಒದ್ದಿಸ್ಕಳೆ ಇವಾಗ ಇವಂತ ಒದ್ದಿಸ್ಕೊಂಡು ರಾತ್ರಿ ಎಲ್ಲ ಅವನ ಹತ್ರ ನೀನು ಹೋಯ್ ಅಂದ್ರೇನೆ ಮತ್ತೆ ಗೊತ್ತಾಗೋದು. ಎಲ್ಲರೂ ಬರಂಗ್ ಮಾಡ್ತೀಯಲ್ಲೇ ಕರಿ. ಎಲ್ಲರ ಎದುರಿಗೂ ನನಗೆ ಮರ್ಯಾದೆ ಹೋಗಂಗೆ ಮಾಡ್ತಾ ಇದೀಯಾ? ಬ್ಯಾಗ್ ತೆಗ್ದು ಹೊರಕ್ಕೆ ಹಾಕ್ಬಿಟ್ಟು ಇವರೆಲ್ಲರೂ ಇವಾಗ ಆಡ್ಕೊಂಬಂಗೆ ಮಾಡ್ತಾ ಇದೀಯಾ? ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಅಂದ್ಕೊಂಡಿದ್ದೆ. ಆದರೆ ನೀನು ಏನು ಮಾಡ್ತಾ ಇದೀಯ ಅಂತ ಸ್ವಲ್ಪ ಯೋಚನೆ ಮಾಡು. ನೀನು ಇವಾಗ ನೋಡು, ನಾನು ಹೇಳೋದನ್ನ ಸ್ವಲ್ಪ ನೀನು ಕೇಳೋದು ಕಲಿ. ಸುಮ್ಮನೆ ನೀನು ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ನಾವಳೇನೋ ಮಾಡ್ತಾ ಇಲ್ಲ ನಮಗೆ. ಸುಮ್ಮನೆ ನೀವಿಬ್ರು ಹೋಗ್ಬಿಡಿ. ಎಲ್ಲರೂ ಬಂದು ಇಲ್ಲಿ ನಿಂತ್ಕೋಬೇಡಿ ನೀವು. ಚೊಬಾಯಿ, ಇವಾಗ ನೋಡು, ಬ್ಯಾಗ್ ತೆಗ್ದು ಹೊರಕ್ಕೆ ಎಸಿತಾ ಇದ್ದಾಳೆ. ಹಿಂಗೆ ಕಣೋ, ಯಾತು ಇಲ್ಲ ಅಂದರೆ ಸೀಪ್ರಿದ್ರೇನೆ ಒಂದಿಟ್ಟು. ಯಾರೇ ಆಗಲಿ, ನೊಣ ಆಗಲಿ, ಬದ್ದಾಗಲಿ, ಆತೆ ಆಗಲಿ ಬರೋದೇನು ಒಂದಿಟ್ಟು ಸೀಪ್ರು ಇರಬೇಕು. ಎಲ್ಲಿ ಸ್ವೀಟ್ ಇರುತ್ತೋ ಅಲ್ಲಿ ಸೀಮೆ ಆಗಲಿ, ಗೊದ್ದಾಗಲಿ, ನೊಣ ಆಗಲಿ ಪ್ರತಿಯೊಂದು ಎಲ್ಲ ಬರ್ತವೆ. ಏನು ಸೀಪ್ರು ಇಲ್ಲ ಅಂತಂದರೆ ಯಾರು ನಿನ್ನ ಮುಸ್ ನೋಡಲ್ಲ. ಹಂಗೆ ಇವಾಗ ನೀನು ಸೀಪ್ರು ಇಲ್ದಾನ ಆಗ್ಬಿಟ್ಟಿದ್ಯಾ.
ಎಲ್ಲ ಈರ್ಬಿಟ್ಟು ಸೀಪ್ರ ಇರಲ್ವಲ್ಲ, ಸೀಪ್ರ ಇಲ್ದಾನ ಆಗ್ಬಿಟ್ಟಿದ್ಯಾ ನೀನು. ಸೀಪ್ರ ಇರ ಅಂತವ್ರಾಗಿದ್ರೆ ಎಲ್ಲ ಮುದ್ರಿಕಂಬರು. ಸೀಪ್ರ ಇಲ್ಲ ನಿನ್ನ ಹತ್ರ, ಏನು ಇಲ್ಲ ಇವ ಸೀಪ್ರ. ಅದಕ್ಕೆ ಮತ್ತೆ ಇವಳು ಸೀಪ್ರ ಇಲ್ಲ ಅಂತ ಹೇಳಿ ಈರ್ಕೆ ಮತ್ತಕನ ಏಟು ಸೀಪ್ರ ಇರುತ್ತಾ ಅಷ್ಟು ಸೀಪಿಳು. ಏಟು ಸೀಗಿರುತ್ತಾ ಅಷ್ಟು ಬಳಸ್ಕೊಂಡ್ಲು. ಆಮೇಲೆ ಈಗ ಸೀಗಿಲ್ಲ ಅಂತೇಳಿ ಕಳಿಸ್ತಾ ಇದ್ದಾಳೆ ಮನೆಯಿಂದ ಆಸೆಗೆ. ಇವಾಗ ನೋಡು ಹೆಂಗಾಯ್ತು ನಿನಗೆ ಅಂತ. ಹಿಂಗೆ ಮತ್ತೆ ಇದ್ರಾಗೆ ಅರ್ಥ ಮಾಡ್ಕೆ ನೀನು. ನನಗೆ ಯಾರು ಆಗ್ತಾರೆ, ಯಾರು ಹೋಗ್ತಾರೆ, ಯಾರು ಮುಖ್ಯ ಅಂತ ನೀನು ಯೋಚನೆ ಮಾಡು. ಸರಿಯಾಗಿ ಆಗೈತಿ. ಮನೆಯಿಂದ ಆಚೆ ಕಳಿಸಿ ಅವಳೆ. ಆಕೆ ಹೇಳ್ತೀನಿ ಅವಳನ್ನ ಅವನ್ನ. ನಾವು ಏನಾನ ಮಾತಾಡ್ಕೊಂತೀವಿ, ನೀವು ಇಲ್ಲಿ ಬಂದು ಏನೋ ಮಾತಾಡಬೇಡಿ, ಸುಮ್ಮನೆ ಹೋಗಿ. ನಾವೇನಾದ್ರೂ ಮಾತಾಡ್ಕೊಂತೀವಿ. ಏಯ್ ನೀನು ಮಾತಾಡ್ತಾಳೆ, ನಾವು ಮಾತಾಡಕ್ ಬಂದಿದ್ದೀವಿ, ನೀನು ಏನಾನ ಮಾತಾಡ್ತಾಳೆ, ನೀನು ಏನಾನ ಮಾಡಿ. ಗೊತ್ತೈತಿ. ನಮ್ಮ ಅತ್ತೆ ಹೇಳ್ದಂಗೆ ಸೀಪ್ರ ಮುಗ್ಯತ್ತಕ ಅಷ್ಟೇ ನೀನು. ಸೀಪ್ರ ಮುಗ್ದೈತಿ ಅಂತೇಳಿ ಕಳಿಸ್ತಾ ಇದೀಯ ಎಂಬುದು ಗೊತ್ತೈತಿ. ಸೀಪ್ರ ಇದ್ದಿದ್ರೆ ಬೇಕಾದ್ರೆ ನೆಕ್ಕೊಂಡಿರ್ತಿದ್ದೆ ನೀನು. ಇನ್ನೊಂದಿಟ್ಟು ಅಂತೇಳಿ ಬೇಕಾದ್ರೆ ಸೀಪ್ರ ಏನಾನ ಇದ್ದಿದ್ರೆ ಅವತಾಗೆ ನೆಕ್ಕೊಂಡಿರ್ತಿದ್ದೆ. ಸೀಗೈತೆ ಅಂತೇಳಿ ನೆಕ್ಕೊಂಡಿರ್ತಿದ್ದೆ. ಈಗ ಸೀಪ್ರ ಇಲ್ವಲ್ಲ, ಅದಕ್ಕೆ ಯಾಕೆ ಸುಮ್ಮನೆ ಈಗ ಅಲ್ಲೇ ನಿನಗೆ ಅದು ಕಹಿ ಅನ್ನಿಸ್ತೈತಿ. ಸೀಪ್ರ ಇಲ್ಲದಕ್ಕೆ ಕಹಿ ಅನ್ನಿಸ್ತೈತಿ ನಿನಗೆ. ಹಿಂಗೆಲ್ಲ ಮಾತಾಡಬೇಡ್ರಿ, ಸುಮ್ಮನೆ ಹೋಗೋದ್ ಕಲೀರಿ. ನಾವೇನಾನ ಮಾತಾಡ್ಕೊಂತೀವಿ. ಯಾರೇನಾನ ಅನ್ಕೊಂಡ್ರು ಪರವಾಗಿಲ್ಲ, ನೀನು ಇಲ್ಲಿಂದ ಹೋಗ್ಬೇಕಷ್ಟೇ ಪ್ರವೀಣ್ ಅವರೇ. ನಾನು ಮಾತಾಡೋಕ್ಕಾಗಲ್ಲ ಜಾಸ್ತಿನ. ನನಗಂತೂ ನಿಮ್ಮ ಕಾಟ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನನಗಿಲ್ಲಿ ನಿಮ್ಮನ್ನ ನಾವು ಇಲ್ಲಿಟ್ಕೊಂಡು ಸುಮ್ಮನೆ ನಾವು ಎಂಥವ್ರ ಹತ್ರ ಎಲ್ಲ ಮಾತು ಕೇಳೋಕ್ಕಾಗಲ್ಲ. ಅದಕ್ಕೇನೆ ನೀವು ಸುಮ್ಮನೆ ಇಲ್ಲಿಂದ ಹೋಗ್ಬಿಡಿ. ನಾನು ಇರೋ ಸತ್ಯ ಹೇಳ್ತಾ ಇದ್ದೀನಿ. ಮತ್ತೆ ಪದೇ ನಾವು ಮಾತಾಡೋದಕ್ಕಾಗಲ್ಲ. ಹೋಗಲ್ಲ ನಾನು. ನೀನು ಹೋಗು ಅಂತಂದ್ರು ನಾನು ಹೋಗೋದಿಲ್ಲ. ನಾನು ಯಾಕೆ ಹೋಗೋಣ? ನಾನು ಹೋಗಲ್ಲ. ನಾನು ಹೋಗಲ್ಲ. ನೀನು ಎಷ್ಟೇ ಹೇಳಿದ್ರು ನಾನು ಹೋಗಲ್ಲ ಕರೀನಾ. ನಾನು ಇಲ್ಲಿ ಇರೋದಕ್ಕೆ ಬಂದಿದ್ದೀನಿ ಅಂದಮೇಲೆ ನಾನು ಇಲ್ಲೇ ಇರ್ತೀನಿ. ನಾನು ಹೋಗಲ್ಲ. ನೀನು ಎಷ್ಟು ಹೇಳಿದ್ರು, ನೀನು ಎಷ್ಟು ಕೇಳ್ಕೊಂಡ್ರು ಇಷ್ಟೇ. ನಾನು ಇರೋದು ಹೇಳ್ತಾ ಇದ್ದೀನಿ. ಮತ್ತು ನಾನು ಇಲ್ಲದ್ದೇನು ಹೇಳ್ತಾ ಇಲ್ಲ, ಇರೋದು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊ ಅಷ್ಟೇ. ಸುಮ್ಮನೆ ಮಾತುಗಳು ಎಲ್ಲೆಲ್ಲಿಗೋ ಹೋಗುತ್ತೆ. ನೀನು ಅರ್ಥ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋದರೆ ನಿನಗೆ ಒಳ್ಳೇದು. ಇಲ್ಲ ಅಂತಂದರೆ ಮತ್ತೆ ಏನೇನೋ ಆಗ್ಬಿಡುತ್ತೆ ನೋಡು ಕರೀನಾ. ನೀನು ನನಗೆ ಹಿಂಗೆಲ್ಲ ಮಾಡಬೇಡ. ಇವ್ರ ಮುಂದೆ ನನಗೆಲ್ಲನ ಮರ್ಯಾದೆ ಹೋಗಂಗೆ ಮಾಡಬೇಡ. ಹೇಳೋದು ಅರ್ಥ ಮಾಡ್ಕೊ. ಬ್ಯಾಗ್ ತೆಗ್ದು ಒಳಗಿಕ್ಕಿ ನನ್ನ ಬಾ ಒಳಗೆ ಅಂತ ಕರಿಬೇಕು ನೀನು. ಬ್ಯಾಗ್ ತೆಗ್ದು ಒಳಗಿಕ್ಕೋ. ಹೋಗು. ನಾನಂತೂ ನಿನ್ನ ಮನೆ ಒಳಗೆ ಬಿಡ್ಕಾಮಲ್ಲಪ್ಪ. ಇರೋ ಸತ್ಯ ಹೇಳ್ತಾ ಇದ್ದೀನಿ. ಇನ್ನು ಬ್ಯಾಗ್ ತೆಗ್ದು ಒಳಗೆ ಇಕ್ಕೊಂಡು ಬಾ ಪ್ರವಿ ಒಳಗೆ ಅಂತ ಕರೀತೀರ. ಸಾಕಪ್ಪ ಸಾಕು. ನಿನ್ನ ಸವಸ ನನಗೆ ಸಹಿಸ್ಕೊಂಬಕ್ಕಾಗ್ತಿಲ್ಲ. ನಿನ್ನ ಕಾಟ ನನಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಬೇಡಪ್ಪ ಬೇಡ. ಹೊರ್ಟೋಗು ಇಲ್ಲಿಂದಾನ. ಜನತೆ ಹೆಂಗಾಯ್ತು ಪನಿಗೆ? ಇವಾಗ ಸರಿಯಾಗಿ ಅವನು ಹೇರಿಕ್ತಾ ಇದ್ದಾನೆ. ಇವಾಗ ಅವಳಿಗೂ ತಡ್ಕೊಂಬಕ್ಕಾಗ್ತಾ ಇಲ್ಲ. ಇವಾಗ ಅವನೇನಿಲ್ಲ. ಇವಾಗ ಅವಳಿಗೆ ಏನು ಹೇಳೋದು ಕೇಳೋರು ಯಾರು ಇದ್ದಾರೆ? ಅವನ ತಮ್ಮೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅದಕ್ಕೆ ಅಂತೆ ಸರಿಯಾಗಿ ಹಿಡ್ಕೊಂಡು ಏರಿಕ್ತಾ ಇದ್ದಾನೆ ಅವನು. ಮುಲಾಜ್ ಕೇಳಲ್ಲ. ಇವಾಗ ಇವಳಿಗೆ ಹಿಂಗಾಗ್ತೈತೆ. ಅವನಿಗೆ ಬಿಟ್ಟು ಹೋಗೋದಕ್ಕೆ ಎಲ್ಲಿಗೆ ಹೋದ್ರೂ ಅವನಿಗೆ ಜಾಗ ಇಲ್ಲ. ಬರಲಿ ಅವ್ನ ಮನೆ ತಕಡಿಕೆ ಏನೋ ಒಂದು ಮಾತಾಡ್ಕೊಂಡು ಬಂದವನೇ ಅಂತಂದ್ರೆ ಅವಾಗಿರೋದು ಅವನಿಗೆ. ನಿನ್ಕಂಡು ಮಾಡ್ತಾ ಇದ್ದಾರೆ. ಅನ್ಬೇಕು ಸರಿಯಾಗಿ ಅನ್ಬೇಕು ಹೇಳ್ತೀನಿ. ಎಲ್ಲರೂ ನಿನ್ಕೊಂಡು ನೋಡ್ತಾ ಇದ್ದಾರೆ. ಸುಮ್ಮನೆ ನೋಡ್ಲಿ ಬಿಡು. ಎಲ್ಲರೂ ನೋಡಿದ್ರೇ ಮತ್ತೆ ಗೊತ್ತಾಗೋದು. ಇಲ್ಲ ಅಂತಂದರೆ ಗೊತ್ತಾಗೋದಿಲ್ಲ. ನೋಡಲಿ. ಅಲ್ಲ ನೋಡಿ ಇವಾಗ ಮರ್ಯಾದೆ ಹೋದರೆ ಮತ್ತೆ ಇವನಿಗೂ ಗೊತ್ತಾಗೋದು. ಇವಳಿಗೂ ಆಗಬೇಕು ನೋಡಿ. ಇವಳಿಗೆ ಇವಾಗ ಸರಿಯಾಗಿ ರಾತ್ರಿ ಎಲ್ಲ ಸರಿಯಾಗಿ ಬಾರಿಸಿದಾನೆ. ಅದಕ್ಕೆ ಇವತ್ತಿಗೆ ಆಟಕ್ಕೆ ತಡ್ಕೊಂಬಕ್ಕಾಗ್ತಿಲ್ಲ ಅಂತ ಹೇಳ್ತಾವಳೆ ಇವಳು. ಅದರಲ್ಲ ವೀಕ್ಷಕರೇ, ಪ್ರವೀಣನ ಈ ಕರಿಯ ಮನೆಯಿಂದ ಹೊರಗೆ ಹಾಕವಳೆ. ಇವಾಗ ನೋಡಿ ರಾತ್ರಿ ಎಲ್ಲನ ನನಗೆ ಕಾಟ ಕೊಟ್ಟಿದ್ದಾನೆ, ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಇವನು ಕಾಟ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾವಳೆ. ಅದಕ್ಕೇನೆ ಇವನು ಇವಾಗ ಎಲ್ಲಿಗೆ ಹೋಗೋಕ್ಕೂ ಇವನಿಗೆ ದಾರಿ ಇಲ್ಲ. ನಾನು ಹೋಗಲ್ಲ ಅಂತ ಇವನು ವಾದ ಮಾಡ್ತಾವನೆ. ಅದೇನೇನಾಗುತ್ತೆ ಅಂತ ಗೊತ್ತಿಲ್ಲ. ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಏನಾಗ್ಬೋದು ಏನು ಎತ್ತ ಅಂತೇಳಿ. ಮಿಸ್ ಮಾಡಿದೆ ಎಲ್ಲರೂ ಮುಂದಿನ ಭಾಗನ ನೋಡ್ತಾ ಇರ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ ಹೋಗಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇನ್ನು ಯಾವ ಥರ ಸ್ಟೋರಿ ಮುಂದೆ ತಗೊಂಡೋದ್ರೆ ಪ್ರವೀಣ ಎಲ್ಲಿಗೆ ಹೋದರೆ ಚೆನ್ನಾಗಿರ್ತಾನೆ, ಏನು ಮಾಡ್ಬೋದು, ಏನು ಈ ಕರಿಯ ಮುನಿಗೆ ಏನು ಮಾಡಬೇಕು, ಅದನ್ನೆಲ್ಲ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ನೋಡಿ ಖುಷಿ ಪಡ್ತಾರೆ, ಅವ್ರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಎಲ್ಲರೂ ಸುಮ್ಮನೆ ಆಗ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.